ನಿಮ್ಮ ಹತ್ರ 10 ಸೆಕೆಂಡ್ಸ್ ಇದೆ. ಈ ಬರ್ಡ್‌ನ ಐಡೆಂಟಿಫೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. So time's up, guys. So let's start the identification of the birds. So ಈ ಪಕ್ಷಿನ ಸ್ಪ್ಯಾರೋ ಅಂತಾರೆ. ಹೌಸ್ ಸ್ಪ್ಯಾರೋನೂ ಅಂತಾರೆ. ತುಂಬ ಜನ ನೋಡಿರ್ತೀವಿ. ಚಿಕ್ಕ ವಯಸ್ಸಿಂದ ಮನೆ ಮುಂದೆ ಗುಂಪಲ್ಲಿ ಓಡಾಡ್ತಾ ಇತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಅದಕ್ಕೆ ಏನು ಕಾರಣ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ನಾವು ಮೇಲ್ ಆ್ಯಂಡ್ ಫೀಮೇಲ್‌ನ ಐಡೆಂಟಿಫೈ ಯಾವ ಥರ ಮಾಡಬೇಕು ಅಂತ ನೋಡೋಣ. ಸೊ ಇದೊಂದು ಮೇಲ್. ಸೊ ಇದನ್ನು ಗಂಡು ಅಂತಾರೆ. ಫೀಮೇಲ್ ಅಂದರೆ ಹೆಣ್ಣು ಅಂತಾರೆ. ಸೊ ಗಂಡು ಮತ್ತು ಹೆಣ್ಣನ್ನ ಯಾವ ಥರ ಡಿಫರ್ ಮಾಡಬೇಕಂದ್ರೆ, ಮೇಲ್ಸ್‌ಗೆ ಬ್ಲ್ಯಾಕ್ ಕಲರ್ ಬೀಕ್ ಇರುತ್ತೆ. ಐಯಿಂದ ಬ್ಲ್ಯಾಕ್ ಆಗಿರುತ್ತೆ. ಮತ್ತು ಥ್ರೋಟ್ ಹತ್ರ ಒಂದು ಬ್ಲ್ಯಾಕ್ ಲೈನ್ಸ್ ಇರುತ್ತೆ. ಫೀಮೇಲ್ಸ್‌ಗೆ ಬರೀ ಪ್ಲೇನ್ ಬ್ರೌನ್ ಇರುತ್ತೆ. ಬೀಕ್ ಬಂದ್ಬಿಟ್ಟು ಪಿಂಕ್ ಆಗಿರುತ್ತೆ. ಸೊ ಬರೀ ಬೀಕ್‌ನ ಕಲರ್‌ನ ವೇರಿಯೇಷನ್ಸ್ ಇಟ್ಕೊಂಡು ಕಂಡುಹಿಡಿಯೋಕ್ಕಾಗಲ್ಲ. ಸೊ ಈ ಫೋಟೋಗ್ರಾಫ್ ನಾನು ನಿಮ್ಗೆ ಕೊಡ್ತಾ ಇದೀನಿ. ನೀವು ಮೇಲಾ ಫೀಮೇಲ್ ನೀವೇ ಕಂಡುಹಿಡೀರಿ. ಸೊ ರೈಟ್ ಸೈಡ್ ನಿಮ್ಗೊಂದು ಗಂಡು ಕಾಣ್ತಾ ಇದೆ. ಮೇಲ್ ಸ್ಪ್ಯಾರೋ. ಸೊ ಲೆಫ್ಟಲ್ಲಿರೋದು ಮೇಲಾ ಫೀಮೇಲ್ ನೀವೇ ಹೇಳಿ. ಮತ್ತು ಈ ಫೋಟೋಗ್ರಾಫಲ್ಲಿ ಕ್ಲೀನಾಗಿ ಕಾಣಿಸುತ್ತೆ ಅದು ಮೇಲಾ ಫೀಮೇಲಾ ಅಂತ ಈ ಪೇರಲ್ಲಿ. ಸೊ ಸ್ಪ್ಯಾರೋಸ್ದು IUCN ಸ್ಟೇಟಸ್ ಬಂದ್ಬಿಟ್ಟು ಲೀಸ್ಟ್ ಕನ್ಸರ್ನ್. ತುಂಬ ಜನಕ್ಕೆ ಡೌಟ್ ಇರುತ್ತೆ IUCN ಸ್ಟೇಟಸ್ ಅಂದರೆ ಏನು ಅಂತ. IUCN ಸ್ಟೇಟಸ್ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್. ಇದರ ಅರ್ಥ ಏನಂದರೆ, ಒಂದು ಪರ್ಟಿಕ್ಯುಲರ್ ಸ್ಪೀಷಿಗೆ IUCN ಸ್ಟೇಟಸ್ ನಂಬರ್ ಕೊಡ್ತಾರೆ. ಸೊ ಆ ಸ್ಪೀಷಿ ಯಾವ ಲೆವೆಲಲ್ಲಿರುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಯಾವ ಲೆವೆಲ್ ಅಂದರೆ ಕೆಲವೊಂದು ಎಂಡೇಂಜರ್ಡ್ ಆಗಿರ್ಬೋದು, ಕೆಲವೊಂದು ಲೀಸ್ಟ್ ಕನ್ಸರ್ನ್ಡ್ ಆಗಿರ್ಬೋದು, ಇನ್ನು ಕೆಲವೊಂದು ಎಕ್ಸ್ಟಿಂಕ್ಟ್ ಆಗಿರ್ಬೋದು. ಸೊ ನಮಗೆ ಈ ಥರ ಅರ್ಥ ಆಗುತ್ತೆ. ಸೊ ಇವತ್ತಿನ ದಿನಕ್ಕೆ ಹೌಸ್ ಸ್ಪ್ಯಾರೋ ಈ ಬರ್ಡ್‌ನ ಐಡೆಂಟಿಫೈ ಮಾಡಿದ್ದೀವಿ. ಸೊ ಇವಾಗ ಮಾತಾಡಬೇಕಂದ್ರೆ ಕೆಲವೊಂದು ಜಾಗದಲ್ಲಿ ಕಾಣಿಸಲ್ಲ ಈ ಸ್ಪ್ಯಾರೋಸ್. ಮುಂಚೆ ಅಂದ್ರೆ ತುಂಬ ಜಾಗದಲ್ಲಿ ಕಾಣಿಸ್ತಿತ್ತು. ಏಷ್ಯನ್ ಕಾಂಟಿನೆಂಟಲ್ಲೂ ಇದೆ, ಆಲ್ ಓವರ್ ವರ್ಲ್ಡೂ ಇದೆ ಇದು. ನಮ್ಮ ಬೆಂಗಳೂರಲ್ಲಿ ತುಂಬಾ ಕಾಣಿಸ್ತಾ ಇತ್ತು ಸ್ಟಾರ್ಟಿಂಗಲ್ಲಿ. ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇದೆ. ಅದ್ರ ರೀಸನ್ ಏನಾಗಿರ್ಬೋದಂದರೆ ರ್ಯಾಪಿಡ್ ಡೆವಲಪ್ಮೆಂಟ್, ಅದಕ್ಕೆ ಹ್ಯಾಬಿಟೇಟ್ ಲಾಸ್ ಆಗ್ತಾ ಇದೆ. ಈ ಪಕ್ಷಿ ಮೋಸ್ಟ್ಲಿ ಜನರ ಹತ್ರನೇ ಇರುತ್ತೆ. ಅಂದರೆ ಹ್ಯೂಮನ್ ಸೊಸೈಟೀಸ್ ಹತ್ರನೇ ತುಂಬ ಕಾಣಿಸ್ಕೊಳ್ಳುತ್ತೆ. ಅರ್ಬನ್, ರೂರಲ್ ಅಂತ ನೋಡೋಕ್ಕಾಗಲ್ಲ. ಕೆಲವೊಂದು ಕಾಣಿಸುತ್ತೆ, ಕೆಲವು ಕಾಣಿಸೋಕ್ಕಾಗಲ್ಲ. ಸೊ ಈ ಪಕ್ಷಿಗಳು ಗುಂಪಲ್ಲಿರ್ತವೆ. ಆ ಗುಂಪು ಎಷ್ಟು ದೊಡ್ಡದಾಗೂ ಇರ್ಬೋದು, ಎಷ್ಟು ಚಿಕ್ಕದಾಗೂ ಇರ್ಬೋದು. ಅದನ್ನು ಹೇಳೋಕ್ಕಾಗಲ್ಲ. ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಯಾವ ಥರ ಗುಂಪು ಸ್ಟ್ರಾಂಗ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಈ ಬರ್ಡ್ ಬಂದುಬಿಟ್ಟು ಮೇಜರ್ಲಿ ಬ್ರೀಡಿಂಗ್ ಸೀಸನ್ ಬಂದುಬಿಟ್ಟು ಆಲ್ ಓವರ್ ದ ಇಯರ್ ಇರುತ್ತೆ. ಸೊ ಯಾವಾಗ ಬೇಕು ಅವಾಗ ಬ್ರೀಡ್ ಮಾಡುತ್ತೆ. ಇನ್ಕ್ಯುಬೇಷನ್ ಪೀರಿಯಡ್ ಮೋಸ್ಟ್ಲಿ 10 to 14 ಡೇಸ್ ಇರ್ಬೋದು. ಅದಾದಮೇಲೆ ಮೊಟ್ಟೆಯಿಂದ ಮಗು ಆಚೆ ಬರುತ್ತೆ. ಸೊ ಈ ಬರ್ಡ್ಸ್ ಕಮ್ಮಿ ಆಗೋ ರೀಸನ್ ಇದು ಒಂದಿರುತ್ತೆ. ಸೊ ರ್ಯಾಪಿಡ್ ಕನ್ಸ್ಟ್ರಕ್ಷನ್ಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ಬ್ರೀಡ್ ಮಾಡಿ ನೆಸ್ಟಿಂಗ್ ಮಾಡೋಕ್ಕೆ ಜಾಗ ಇರಲ್ಲ. ಸೊ ಇದರಿಂದ ನಮಗೆ ಪಾಪ್ಯುಲೇಷನ್ ಗ್ರೋತು ಜಾಸ್ತಿ ಕಾಣಿಸ್ತಲ್ಲ ಆ ಪರ್ಟಿಕ್ಯುಲರ್ ಏರಿಯಾಲ್ಲಿ. ಸೊ ಸದ್ಯಕ್ಕೆ ಹೌಸ್ ಸ್ಪ್ಯಾರೋ ಡೀಟೇಲ್ಸ್ ಇಷ್ಟು ಗೊತ್ತು, ಇಷ್ಟು ಕೊಟ್ಟಿದ್ದೀನಿ ನಾನು ನಿಮಗೆ. ಸೊ ನಿಮಗೆ ಇದೇ ಥರ ವೀಡಿಯೋಸ್ನ ಸ್ವಲ್ಪ ಹೊತ್ತು ಪೋಸ್ಟ್ ಮಾಡ್ತಾ ಇರ್ತೀನಿ, ಡಿಫ್ರೆಂಟ್ ಸ್ಪೀಷೀಸ್ದು. ಸದ್ಯಕ್ಕೆ ಈ ಥರನೇ ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಮತ್ತು ಫೋಟೋಗ್ರಾಫ್ಸ್ನ ಹಾಕಿ ನಿಮ್ಗೆ ವೀಡಿಯೋ ಪೋಸ್ಟ್ ಮಾಡ್ತೀನಿ. ಇನ್ನು ಮುಂದಿನ ದಿನಕ್ಕೆ ನನ್ನ ಕೈಯಲ್ಲಿ ಆದರೆ ಒಂದು ವ್ಲಾಗ್ ಥರ ಮಾಡೋಣ. ಸೊ ನನ್ನ ಜೊತೆ ನೀವು ಬನ್ನಿ, ಎಲ್ಲೆಲ್ಲಿಗೆ ಹೋಗ್ತೀವಿ, ಯಾವ ಬರ್ಡ್ಸ್ನ ಐಡೆಂಟಿಫೈ ಮಾಡ್ತೀವಿ ಒಂದು ಚಿಕ್ಕ ಗೈಡ್ ಇಟ್ಕೊಂಡು ನಾನು ತಿಳ್ಕೊತೀನಿ, ನೀವು ತಿಳ್ಕೊಳ್ಳಿ. ನನಗೂ ತುಂಬ ಅಂದರೆ ತುಂಬ ಬರ್ಡ್ಸ್ ಐಡೆಂಟಿಫಿಕೇಷನ್ ಗೊತ್ತಿಲ್ಲ. ಅದ್ರ ಹೆಸರು ಗೊತ್ತಿಲ್ಲ, ಈ ಥರ ಒಂದು ಬರ್ಡ್ ಇದೆ ಅಂತಲೂ ಗೊತ್ತಿಲ್ಲ. ಸೊ ಇಬ್ಬರು ಜೊತೆಗೆ ಎಜುಕೇಟ್ ಆಗೋಣ. ಸೊ ಇಂಟ್ರಡಕ್ಷನ್ ವೀಡಿಯೋ ಕೊಟ್ಟು 1 ತಿಂಗಳಾಗ್ತಾಯಿದೆ. ಸೊ ಒಂದು ವೀಡಿಯೋ ಪೋಸ್ಟ್ ಮಾಡೋಕ್ಕೆ ನಾನು 1 ತಿಂಗಳು ತೊಗೊಂಡಿದ್ದೀನಿ. ಸೊ ಇನ್ನು ಮುಂದೆ ವೀಡಿಯೋ ಬಂದುಬಿಟ್ಟು ಸ್ವಲ್ಪ ಬೇಗ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಅದ್ರ ಮೇಲೆ ಕೆಲಸನೂ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ನಿಮ್ಗೆ ವೀಡಿಯೋ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.